ಸ್ಟುಪಿಡ್ ಇಡಿಯಟ್. ಥು. ಕೃಷ್ಣ ಕೃಷ್ಣ ಬರ್ತಾ ಇದೀನಿ ತಡಿಯೇ. ಯಾಕೆ ಗಂಟ್ಲ ಇಟ್ಕೋತಾ ಇದೀಯಾ? ಏನ್ ನಿನ್ ಪ್ರಾಬ್ಲಮ್? ಅಡ್ಡಾದಿಡ್ಡಿ ಬೈಕ್ ನಿಲ್ಸಿದ್ರೆ ನನ್ ಸ್ಕೂಟಿ ಹೇಗೋ ನಿಲ್ಸೋದು? ಬಂಡ್ರಗಪ್ಪೆ. ಹೇಯ್, ಅದ್ ನಿಮ್ಮ ಅಪ್ಪನ್ಗೆ ಹೇಳೆ ಏಡಿಕಾಯಿ. ನಮ್ಮ ಅಪ್ಪನ್ಗೆ ಯಾಕೋ? ಯಾಕೆ ಅಂದ್ರೆ ಮಾರ್ಕೆಟ್ಗೆ ಬೈಕ್ ತಗೊಂಡೋಗಿ ತಂದು ಅಡ್ಡಾದಿಡ್ಡಿ ನಿಲ್ಸಿದಾರಲ್ಲ ಅದಕ್ಕೆ. ಗಾಡಿ ನಿಂದು, ನೀನ್ ಬಂದ್ ಸರಿಯಾಗಿ ನಿಲ್ಸ್ಬೇಕಾಗಿತ್ತು. ಆಹಾ, ಇದಪ್ಪ ವರ್ಷೆ ಪೆಟ್ರೋಲ್ ಹಾಕ್ಸಿ ಬಿಟ್ಟಿ ಬೈಕ್ ಕೊಟ್ಟಿದ್ದು ಅಲ್ದೆ ಅವ್ರು ಮಾಡಿದ ತಪ್ಪಿಗೆಲ್ಲ ನಾನಾ ಹೊಣೆ. ಆಹಾ, ಚೆನ್ನಾಗಿದೆ ನಿಮ್ ಪಾಯಿಂಟು. ಅದ್ ಸರಿ, ಈ ತರ ದಿನ ನನ್ ಜೊತೆ ಖ್ಯಾತಿ ತೆಗಿತೀರಲ್ಲ, ನೀವು ಜಾಗಕ್ಕೋಸ್ಕರನೇ ಜಗಳ ಆಡ್ತಿರೋ ಇಲ್ಲ ಜಗಳಕ್ಕೋಸ್ಕರನೇ ಜಗಳ ಮಾಡ್ತಿರೋ? ಹೌದೌದು, ನೀ ನನ್ ಸೋದರ ಮಾವನ್ ಮಗ ನೋಡು, ಅದಕ್ಕೆ ನಿನ್ ಜೊತೆ ಕಾಲ್ ಕೇರ್ಕೊಂಡ್ ಜಗಳ ಮಾಡ್ತೀನಿ. ಆ ಸೋದ್ರ ಮಾವನ್ ಮಗ ಏನಾದ್ರು ಆಗಿದ್ದಿದ್ರೆ ಏನೋ ಏನೋ ಮಾಡ್ತಿದ್ದೆ. ಏನೋ ಮಾಡ್ತಿದ್ದೆ, ಈಗಲ್ವಲ್ಲ ಬಿಡು. ಇಲ್ಲ, ಅದೇನ್ ಮಾಡ್ತಿದ್ದೆ ಅಂತ ಹೇಳೋ. ಏನೇ ನಿನ್ ತಕ್ರಾರು? ದಿನ ಅವನ್ ಜೊತೆ ಒಂದ್ಸಲ ಜಗಳ ಆಡ್ಲಿಲ್ಲ ಅಂದ್ರೆ ತಿಂದನ್ನ ಅರ್ಗಲ್ವಾ? ಅಯ್ಯೋ, ಬರೀ ಅನ್ನ ಆದ್ರೆ ಅರಗ್ತಿತ್ತು ಆಂಟಿ. ನೀವು ಕರ್ದಿದ್ದು ಕೆರ್ದಿದ್ದು ಸ್ವೀಟು ಖಾರ ಬೆಣ್ಣೆ ತುಪ್ಪ ಅಂತ ಚೆನ್ನಾಗಿ ತಿನ್ಸ್ಬಿಡ್ತೀರಾ. ಅದು ಫ್ಯಾಟ್ ಜಾಸ್ತಿ ಆಗಿ ಹಾರ್ಟ್ಗೂ ಬ್ರೈನ್ಗೂ ಶಾರ್ಟ್ ಸರ್ಕಿಟ್ ಆಗಿ ನಾಲ್ಗೆ ಒಳ್ಳೆ ಅಲಾರಾಮ್ ತರ ಹೊಡ್ಕೊಳಕ್ ಶುರು ಮಾಡುತ್ತೆ. ಗ್ರಾಚಾರಕ್ಕೆ ಇವಳ ಕೈಯಲ್ಲಿ ನಾನೇ ಸಿಕ್ಕಾಕೋತೀನಿ.